ಸೇಲ್ ಪರ್ಮಿಷನ್ ಕೊಡಪ್ಪ ಅಷ್ಟೇ. ನನ್ನ ಜಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೊಡು. ನಾನು ಆ ಹೋಟ್ಲ್ ಅವ್ರದೆಲ್ಲ ಖಾಲಿ ಮಾಡ್ತೀನಿ. ಎಲ್ಲ ಮಾರ್ಕ್ ಮಾಡ್ಕೊಂಡು ನಾವು ಬೇಡ ಅಂದಿಲ್ಲ. ನಾನು ಎಲ್ಲ ಈಗ ನೋಡಪ್ಪ, ಕಲ್ ಕುಚ್ಚ ನಾನು ಹಾಕಿಲ್ಲ. ಕಲ್ ಕುಚ್ಚ ನಾವು ಹಾಕೊಂಡು ನೀವೇ ತರ್ಸೋದು. 5 ಅಡಿ ಯಾರ ಬರೋದು ಸರ್? ಕೊಡಪ್ಪ ಅಲ್ಲಿ ಸ್ಕೆಚ್. हमारा पोजीशन में लेना, हमारा और क्या पोजीशन में 30 साल से लेना, स्कूल पोजीशन है। ಏನಾದ್ರು ಮಾಡ್ಕೊಂಡು ನಮ್ಮ ಜಾಗ ನಾವು ಆಯ್ತಾ? ಇಲ್ಲಿ ಹೇಳಿ ಸರ್, ನೀವು ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಎಂದೆ ಅದು ನನಗೆ ಯಾಕೆ ಬೇಕು? ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸ್ ಇಲ್ಲಿ ಬರುತ್ತೆ, ವೆಯ್ಟ್ ಮಾಡು. ಅಲ್ಲ, ಡಿಫ್ರೆನ್ಸ್ ಬರ್ತದೆ ಇಲ್ಲಿ. ಹೌದು, ಅದಕ್ಕೆ ವೆಯ್ಟ್ ಮಾಡೋದಿಕ್ಕೆ ಸ್ಕೆಚ್ ಕೊಡು ಅಂದಿದ್ದು ನಾನು. ಅತ್ತಿಬೆಲೆ ಹೋಬಳಿ ಯಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿ 2 ಎಕರೆ ಸರ್ಕಾರಿ ಭೂಮಿಯನ್ನ ಅತ್ತಿಬೆಲೆ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಸುಪರ್ದಿಗೆ ತೆಗೆದುಕೊಂಡಿತು. ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಯಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರಲ್ಲಿ 2 ಎಕರೆ ಸರ್ಕಾರಿ ಭೂಮಿ ಕಬಳಿಸುವ ಹುನ್ನಾರ ನಡೆದಿದ್ದು, ಸುಮಾರು 34 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಭೂಗಳ್ಳರು ವಿವಿಧ ಅಂಗಡಿಗಳು, ಆಸ್ಪತ್ರೆಗೆ ಪಾರ್ಕಿಂಗ್, ಇನ್ನು ಇತರೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಮ್ಮದೇ ಭೂಮಿ ಎಂದು ಅಧಿಕಾರಿಗಳಿಗೆ ಧಮಕಿ ಹಾಕುತ್ತಾ ಅತ್ತಿಬೆಲೆ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ರವರಿಗೆ ಬೆದರಿಕೆ ಕರೆ ಬಂದಿದ್ದು, ಯಾವ ವಿಚಾರಕ್ಕೂ ಹೆದರದೆ ತೆರವಿಗೆ ಮುಂದಾದಾಗ ಅವರ ತಂಡದ ಮೇಲೆ ಗ್ರಾಮಸ್ಥರು ಮಾತಿನ ಚಕಾಮಕಿ ನಡೆದಿದ್ದು, ಸರ್ಕಾರಿ ಉದ್ಯೋಗಿಗಳನ್ನ ಸಾರ್ವಜನಿಕರ ಮಧ್ಯ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಮಾತನಾಡಿ, ಭೂಗಳ್ಳರು, ಭೂ ಮಾಲೀಕರು ಕೆರೆ, ಕುಂಟೆ, ಕಾರಾಬು, ಸರ್ಕಾರಿ ಗೋಮಾಳ, ಗುಂಡುತೋಪು, ಸ್ಮಶಾನ, ರಸ್ತೆ ಒಂದಲ್ಲ ಒಂದು ರೀತಿ ಸರ್ಕಾರಿ ಭೂಮಿಗಳನ್ನ ಭೂಗಳ್ಳರು ದಿನನಿತ್ಯ ರಾಜ್ಯದ ಉದ್ದಗಲಕ್ಕೂ ಕಬಳಿಸಿಕೊಂಡು ಸರ್ಕಾರ ಆಸ್ತಿಗಳನ್ನ ನುಂಗಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ತೋರುತ್ತಾ ಬಂದಿರುವ ಭೂಗಳ್ಳರನ್ನ ಮಟ್ಟ ಹಾಕಬೇಕೆಂದು ಪಣ ತೊಟ್ಟಿರುವ ಉಪ ತಹಶೀಲ್ದಾರ್ ನವೀನ್ ಕುಮಾರ್. ತೆರವು ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರು ಸಂತೋಷ್ ಕುಮಾರ್, ಭೂಮಾಪನ ಇಲಾಖೆ ಆನೇಕಲ್ ಸತೀಶ್, ನೆರಳೂರು ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರು, ಸಾರ್ವಜನಿಕ ಕೆರೆಕಟ್ಟೆ ಸಂರಕ್ಷಣಾ ಸಮಿತಿ ಬಿ ಬಾಬು, ಇಲಾಖೆಯ ಅಧಿಕಾರಿಗಳು ಇದ್ದರು. ವರದಿ ಗೋಪಿ, ಆನೇಕಲ್. ಸೇಲ್ ಪರ್ಮಿಷನ್ ಕೊಡಪ್ಪ ಅಷ್ಟೇ. ನನ್ನ ಜಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೊಡು. ನಾನು ಆ ಹೋಟ್ಲ್ ಅವ್ರದೆಲ್ಲ ಖಾಲಿ ಮಾಡ್ತೀನಿ. ಎಲ್ಲ ಮಾರ್ಕ್ ಮಾಡ್ಕೊಂಡು ನಾವು ಬೇಡ ಅಂದಿಲ್ಲ. ನಾನು ಎಲ್ಲ ಈಗ ನೋಡಪ್ಪ, ಕಲ್ ಕುಚ್ಚ ನಾನು ಹಾಕಿಲ್ಲ. ಕಲ್ ಕುಚ್ಚ ನಾವು ಹಾಕೊಂಡು ನೀವೇ ತರ್ಸೋದು. 5 ಅಡಿ ಆ ಕಡೆ ಹೋಗ್ಬೇಕು. 50/5ರಿಂದ 5 ಅಡಿ ಆ ಕಡೆಗೆ. ನಿಮ್ಮ ಯಾರ ಬರೋದು ಸರ್? ನನ್ಗೆ ಬರಲ್ಲ. ಕೊಡಪ್ಪ ಅಲ್ಲಿ ಸ್ಕೆಚ್. हमारा पोजीशन में लेना, हमारा और क्या पोजीशन में 30 साल से लेना, स्कूल पोजीशन है। ಏನಾದ್ರು ಮಾಡ್ಕೊಂಡು ನಮ್ಮ ಜಾಗ ನಾವು ಆಯ್ತಾ? ಇಲ್ಲಿ ಹೇಳಿ ಸರ್, ನೀವು ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಎಂದೆ ಅದು ನನಗೆ ಯಾಕೆ ಬೇಕು? ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸ್ ಇಲ್ಲಿ ಬರುತ್ತೆ, ವೆಯ್ಟ್ ಮಾಡು. ಅಲ್ಲ, ಡಿಫ್ರೆನ್ಸ್ ಬರ್ತದೆ ಇಲ್ಲಿ. ಹೌದು, ಅದಕ್ಕೆ ವೆಯ್ಟ್ ಮಾಡೋದಿಕ್ಕೆ ಸ್ಕೆಚ್ ಕೊಡು ಅಂದಿದ್ದು ನಾನು. ಇರುತ್ತೆ ನೋಡಪ್ಪ, ನೀ ಎಲ್ಲ ಇದೆಲ್ಲ ಇಟ್ಟಿದ್ಯಾ.
ಸರ್ ಟೀಕೆ ಸರ್ ಹಂಗೆ ಹೇಳಿದ್ದೀನಿ ಸರ್ ಅವಾಗ ಸರ್ ಇದು 50 ಆಯ್ತು ಇಲಾಕಪ್ಪ ಬಾ 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 ಇದೇ ಎಂಟೇನಪ್ಪ ನಂದು ಅಭಿ ಇದು ಎಂಟ ಇಲ್ಲಿಂದ ಹಿಂಗ ಸ್ಟ್ರೈಟ ಹಾಕಪ್ಪ ಇದು ಅಲ್ಲಿಂದ 40 ಎಲ್ಲ ಅವ್ರದ್ದಾ 50ನಾ ಇದೆಲ್ಲ 15ನೇ ಈ ಕಡೆ ಗೋವಿಂದಣ್ಣ ಯಾವುದು ಈ ಪೀಸು ಇದೆಲ್ಲ ಅಲ್ಲ ಬನ್ನಿ ತೋರಿಸ್ತೀನಿ ಬನ್ನಿ ಹಾಕಪ್ಪ ರೆಸಿಪಿ ಎತ್ಕೊಂಡ್ಬಂದ್ರೆ ಒಂದು ಕಲ್ಲು ಹಾಕಪ್ಪ ಹಿಂಗೆ ಬಂದು ಹಿಂಗೆ ಬರುತ್ತೆ ಹಿಂಗೆ ಹಾಂ ಇದೆಲ್ಲ 50 165 ಇದು 165 ಎಲ್ಲರಿಗೂ ಹೋಗ್ಬಿಡ್ತೀವಿ ಅದು ಕೊಡ್ತೀವಿ ಕೊಡ್ಬಿಡ ಅದನ್ನು ಹಾಸ್ಪಿಟ್ಲ್ ಹತ್ರ ನಾವೇನ ಮಾಡ್ಕೊತೀವಿ ತಗೊಳ್ಳಿ ರೋಡ್ ಬಿಟ್ಟೆ ತಗೋಬೇಕು ರೋಡ್ ಬಿಟ್ಟು ನಾನು ಹೆಂಗೋ ತಗೊಳ್ತೀನಿ ಬಿಡ್ರಿ ನೀವು ಯಾಕೆ ರೋಡ್ ಇದೆ ಆಮೇಲೆ ನೀವು ಹೆಂಗ ತಗೋಬಿಟ್ರೆ ರೋಡ್ ಇಲ್ಲ ತಾನೇ ರೋಡ್ ಇಲ್ಲ ಶೋರ್ ಅಲ್ಲ ಸ್ಟೋರು ರೋಡ್ ಇಲ್ಲ ನಮಗೆ 100% ಸರ್ ನೋಡಿ ಇಲ್ಲಿ 6 ಗುಂಟೆ ಪ್ರದೇಶವನ್ನು ಪೂರ ಖರಾಬಿನಲ್ಲಿ ಇಲ್ಲಿ ಯಾವ ದಾರಿನೂ ಇಲ್ಲ ಯಾವ್ದಾದ್ರು ಇಲ್ಲ ಇನ್ನು 165 ಅಲ್ಲಿ ಇದೆ 5 ಅಲ್ಲಿ ಇರೋದು ನಡಿ आपका इसमें रोड नहीं है हाँ, रोड मेरा यहाँ पे Very तो ही नहीं सर इस हिसाब से हमारा पोजीशन वेरी नहीं है क्लियर है रोड नहीं है हाँ। ना ಕೊಟ್ಬಿಡಪ್ಪ से ये मतलब कि ನನ್ನ ಅಪಾಯಿಂಟ್ ಬೇಡ ಅಂತ ಕೇಳ್ಕೊಳ್ಳಿ ಸಾಕು ಜನರಿಗೆ ಸೇವೆ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟು appointment. ಎಲ್ಲೈತೆ ಅಲ್ಲಿ ಹೇಳು ನಿಮ್ಗೆ ತಲೆ ಕೆಟ್ಟೈತೆ ಅಂದ್ರೆ ಏನು ಅವತ್ತು ಒಂದು ಸ್ವಲ್ಪ ಹೇಳ್ಬೇಕು ಕಟ್ಟಿರೋ ಕೆರೆ ಕ್ಲೋಸು ಮಾಡಿದೆ ಇವರು ಅವನು ಇಷ್ಟ ಯಾವ್ದು ನಿಮಿಷ ತೋರಿಸ್ಕೊಡಿ ಬನ್ನಿ ಸರ್ ಬನ್ನಿ ನಮಗೆ ಬಿಸಿಲಿಗೆ ನಾನು ನಮ್ಮ ಅಜ್ಜಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಬಿಟ್ಟು ಮಾಡಿ ಬಂದೆ ಮಾಡಿದ್ರೆ ಸರಿನಾ